ಹಾಯ್. ನನ್ನ ಇವತ್ತಿನ ವಿಷಯ ಏನು ಅಂದರೆ, ಭಾಳ ಜನ ಪೇಷಂಟಿಗೆ ಪೈಲ್ಸ್ ಅಂದ್ರೇನು, ಫಿಷರ್ ಅಂದ್ರೇನು, ಫಿಸ್ಟುಲಾ ಅಂದ್ರೇನು ಈ ವ್ಯತ್ಯಾಸನೇ ಗೊತ್ತಿರಲ್ಲ. ಸೊ ಯಾರೋ ಹೇಳಿದರು ಪೈಲ್ಸ್ ಆಗಿರ್ಬೋದು ಅಂತ, ಅದಕ್ಕೂ ಪೈಲ್ಸೇ ಅನ್ಕೊತಾರೆ, ಫಿಷರ್ ಅಂದರೆ ಫಿಷರ್ ಅನ್ಕೊತಾರೆ. ಸೊ ಇದೇನು ಇವೆಲ್ಲ ಕೇಳಿರ್ತೀರ ನೀವು, ಪೈಲ್ಸು, ಫಿಷರ್, ಫಿಸ್ಟುಲಾ ಅಂತ. ಈ ಹೆಸರುಗಳಲ್ಲಿ ಅಡಗಿರೋ ಡೀಟೇಲ್ಸ್ ಏನು, ಯಾವುದಕ್ಕೆ ನಾವು ಪೈಲ್ಸ್ ಅಂತೀವಿ, ಯಾವುದಕ್ಕೆ ಫಿಷರ್ ಅಂತೀವಿ, ಇದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ವಿಡಿಯೋನ ಪೂರ ನೋಡಿ. ಮೊದಲನೇದಾಗಿ ಪೈಲ್ಸ್ ಅಂದರೆ ಮೂಲವ್ಯಾಧಿ ಅಂತ ಕನ್ನಡದಲ್ಲಿ ಏನಂತೀವಿ, ಅದು ಜನರಲ್ ವರ್ಡ್, ಎಲ್ಲದಕ್ಕೂ ಮೂಲವ್ಯಾಧಿನೇ ಅಂತೀವಿ. ಪೈಲ್ಸ್ಗೆ, ಫಿಷರ್ಗೆ, ಫಿಸ್ಟುಲಾಗೆ ಅಥವಾ PNS ಅಥವಾ ಬೇರೆ ಯಾವುದೇ ಅಲ್ಲಿ ರೋಗಗಳಿದ್ರೂ ಅದಕ್ಕೆ ಮೂಲವ್ಯಾಧಿ ಅಂತ ಹೇಳ್ತೀವಿ. ಬಟ್ ಪೈಲ್ಸ್ ಅಂದರೆ ಏನು, ಗುದದ್ವಾರ ಹತ್ರ ರಕ್ತನಾಳಗಳು, ವೇನ್ಸ್ ಅಂತೀವಲ್ಲ, ಹಾರ್ಟಿನ ಕಡೆಗೆ ಹೋಗೋ ರಕ್ತನಾಳಗಳೇನಿರ್ತವೆ ಅದಕ್ಕೆ ವೇನ್ಸ್ ಅಂತೀವಿ. ಆ ವೇನ್ಸು ಆ ಪಾರ್ಟಲ್ಲಿ ಗುದದ್ವಾರ ಹತ್ರ ದಪ್ಪ ಆಗಿರ್ತವೆ. ಸೊ ಅದಕ್ಕೆ ಪೈಲ್ಸ್ ಅಂತ ಹೇಳ್ತೀವಿ. ಬಟ್ ಅದು ಪೇಷಂಟಿಗೆ ಕಾಣಲ್ಲ. ಸೊ ಪೇಷಂಟಿಗೆ ಹೇಗೆ ಗೊತ್ತಾಗುತ್ತೆ ಇದು ಪೈಲ್ಸ್ ಫಿಷರ್ ಅಲ್ಲ ಅಂತ? ಸೊ ಪೈಲ್ಸಲ್ಲಿ ಏನಾಗುತ್ತೆ, ಸಿಮ್ಟಮ್ಸ್ ಏನಾಗುತ್ತೆ ಪೇಷಂಟಿಗೆ ಅಂದರೆ, ರಕ್ತಸ್ರಾವ ಆಗ್ತಿರುತ್ತೆ, ಹಾಗೂ ನೋವು ಇರಲ್ಲ, ನೋ ಪೇನ್ ಬಟ್ ಬ್ಲೀಡಿಂಗ್. ನೋವಿಲ್ಲದೆ ರಕ್ತಸ್ರಾವ ಆಗ್ತಿತ್ತು. ನಾರ್ಮಲಿ ಹೆಂಗಾಗುತ್ತೆ, ಸ್ಪ್ರೇ ಆದಂಗೆ ಆಗುತ್ತೆ ಅಥವಾ ಡ್ರಾಪ್ ಬೀಳುತ್ತೆ. ಸೊ ಇದಕ್ಕೆ ಪೈಲ್ಸ್ ಅಂತ ಹೇಳ್ತೀವಿ. ಸೊ ನೋವಿಲ್ಲದ್ದು ಬ್ಲೀಡಿಂಗ್ ಎಲ್ಲವೂ ಪೈಲ್ಸ್ ಅಂತಲೇ ಅಲ್ಲ. ಸೊ ಅದರಲ್ಲೂ ಬೇರೆ ಥಿಂಗ್ಸ್ ಇರುತ್ತೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ ಡಾಕ್ಟ್ರಾಗಿ. ಬಟ್ ಪೇಷಂಟಿಗೆ ಇಷ್ಟು ಗೊತ್ತಿದ್ದರೆ ಸಾಕು. ಎರಡನೇದಾಗಿ ಫಿಷರ್ ಅಂದರೆ ಏನು ಅಂದರೆ, ಒಂದು ತರಚಿದ ಗಾಯ. ಇವಾಗ ಕೈಗೂ ಆಗ್ಬೋದು, ಕಾಲು ಆಗ್ಬೋದು, ಅದೇ ಥರ ಗುದದ್ವಾರ ಹತ್ರನೂ ಆಗುತ್ತೆ. ಯೂಶ್ವಲಿ ಇದೇನಕ್ಕಾಗುತ್ತೆ ಅಂದರೆ, ಭಾಳ ಗಟ್ಟಿ ಬೇದಿ ಅದನ್ನು ಫೋರ್ಸಿಬ್ಲಿ ಪಾಸ್ ಆಯಿತು ಅಂದರೆ, ಸೊ ಅದೊಂದು ತರ್ಚ್ ಗಾಯ ಮಾಡ್ಕೊಂಡು ಹೋಗುತ್ತೆ. ಅಲ್ಲಿ ನಾರ್ಮಲ್ ಸ್ಕಿನ್ ಇರುತ್ತಲ್ಲ, ಭಾಳ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅದರಲ್ಲಿ ಒಂದು ತರ್ಚ್ ಗಾಯ ಆಗಿಬಿಡುತ್ತೆ. ಸೊ ಅದು ಬೇರೆ ಕಡೆ ಎಲ್ಲ ಆಯಿತು ಅಂದರೆ ಬೇಗ ಮಾಯ ಆಗುತ್ತೆ, ಬಟ್ ಅಲ್ಲಿ ಅದು ಮಾಯ ಆಗ್ತಿರಲ್ಲ. ಸೊ ಅದಕ್ಕೆ ಫಿಷರ್ ಅನ್ನೋದು. ಸೊ ಇದು ಹೆಂಗೆ ಗೊತ್ತಾಗುತ್ತೆ ಪೇಷಂಟಿಗೆ ಫಿಷರ್ ಆಗಿದೆ, ಪೈಲ್ಸ್ ಅಲ್ಲ ಅಂತ? ಸೊ ನೋವು ಜಾಸ್ತಿ ಇರುತ್ತೆ. ಮೇನ್ಲಿ ಪೇಷಂಟ್ ಬರೋದು ನೋವಿಂದ ಬರ್ತಾರೆ. ಸರ್ ಗುದದ್ವಾರ ಹತ್ರ ಭಾಳ ನೋವಿದೆ. ಸೊ ಈ ಸಿಮ್ಟಮ್ ಫಿಷರ್ ಕಡೆ ತೋರಿಸುತ್ತೆ. ಬ್ಲೀಡಿಂಗ್ ಭಾಳ ಕಡಿಮೆ ಇರುತ್ತೆ, ಬಟ್ ನೋವು ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಫಿಷರ್ ಅಂತ ಹೇಳ್ತೀವಿ. ಮೂರನೇದಾಗಿ ಫಿಸ್ಟುಲಾ ಅಂದರೆ ಒಂದು ಸಣ್ಣ ಪೈಪ್ಲೈನ್ ಇದ್ದಂಗೆ, ಚರ್ಮದಿಂದ ರೆಕ್ಟಮ್ಗೆ ಒಂದು ಸಣ್ಣ ಪೈಪ್ಲೈನ್ ಇರುತ್ತೆ. ಅದು ಫಾರ್ಮ್ ಆಗಿರುತ್ತೆ, ಆ್ಯಪ್ಸಸ್ ಆಗಿಬಿಟ್ಟು ಕ್ಯೂ ಸೇರ್ಕೊಂಡ್ಬಿಟ್ಟು ಅದು ಕ್ಯೂ ಹೊಡ್ಕೊಂಡು ಹೊರಗೂ ಹೊಡೆಯುತ್ತೆ, ಒಳಗೂ ಹೊಡೆಯುತ್ತೆ. ಹಾಗಾಗಿ ಒಂದು ಪೈಪ್ಲೈನ್ ಫಾರ್ಮ್ ಆಗಿರುತ್ತೆ, ಅದಕ್ಕೆ ಫಿಸ್ಟುಲಾ ಅನ್ನೋದು. ಇದರಲ್ಲಿ ಪೇಷಂಟಿಗೆ ಏನು ಗೊತ್ತಾಗುತ್ತೆ ಅಂದರೆ, ಕೆಲವೊಂದು ಸರಿ ನೋವು ಸ್ಟಾರ್ಟ್ ಆಗುತ್ತೆ, ಭಾಳ ವಿಪರೀತ ನೋವಾಗುತ್ತೆ. ಅದಾದಮೇಲೆ ಕ್ಯೂ ಹೊರಗೆ ಬರುತ್ತೆ, ನೋವು ಕಡಿಮೆ ಆಗಿಬಿಡುತ್ತೆ. ಕ್ಯೂ ಇದ್ದಾಗ ಜ್ವರ, ಚಳಿ ಇವೆಲ್ಲ ಇರುತ್ತೆ. ಕ್ಯೂ ಹೊರಗೆ ಬಂದಿದ್ದ ತಕ್ಷಣ ನೋವು ಕಡಿಮೆ ಆಯಿತು, ಜ್ವರನೂ ಕಡಿಮೆ ಆಯಿತು, ಈ ಥರ ಇದು ರಿಪೀಟೆಡ್ಲಿ ಆಗ್ತಿರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಏನಾಗುತ್ತೆ, ಅಂಡರ್ ಗಾರ್ಮೆಂಟ್ಸಿಗೆ ಸ್ವಲ್ಪ ಕ್ಯೂ ಹತ್ಕೊಳೋದು ಇವೆಲ್ಲ ಇರುತ್ತೆ. ಸೊ ಕ್ಯೂ ಆಗಲಿ, ರಕ್ತ ಆಗಲಿ ಅಂಡರ್ ಗಾರ್ಮೆಂಟ್ಸಿಗೆ ಹತ್ಕೊತಾ ಇದೆ ಅಂತ ಅಂದರೆ ಇದು ಫಿಸ್ಟುಲಾ ಆಗಿರ್ಬೋದು ಅಂತ ಒಂದು ಚಿಹ್ನೆ. ಸೊ ಇವು 90% ಆಫ್ ದ ಟೈಮ್ಸ್ ಪೇಷಂಟ್ ಸಫರ್ ಮಾಡ್ತಾರೆ. ಈ ಭಾಗದಲ್ಲಿ ಏನೇನು ರೋಗ ಆಗುತ್ತಲ್ಲ ಅದರಲ್ಲಿ 90% ರೋಗಗಳು ಇವು ಮೂರಲ್ಲಿ ಒಂದಿರುತ್ತೆ. ಬಾಕಿ 10%ಅಲ್ಲಿ ಬೇರೆ ಎಲ್ಲ ಇರ್ತವೆ. ಸೊ ಇದರಲ್ಲಿ ಯಾವುದೇ ಸಿಮ್ಟಮ್ಸ್ ಇದ್ದರೂ ಕೂಡ ನೀವು ಖಂಡಿತವಾಗಿ ಡಾಕ್ಟ್ರಿಗೆ ತೋರಿಸ್ಬೇಕು. ಡಾಕ್ಟ್ರ್ ಯಾರು? ಸರ್ಜನ್ ಆಗಿದ್ದರೆ ಭಾಳ ಒಳ್ಳೆಯದು. MBBS ಆಗಿ MS ಜನರಲ್ ಸರ್ಜನ್ ಇರ್ತಾರಲ್ಲ, ಅಥವಾ MCH ಗ್ಯಾಸ್ಟ್ರೋ ಸರ್ಜನ್ ಇರ್ತಾರೆ, ಇವರಿಗೆ ತೋರಿಸೋದು ಭಾಳ ಒಳ್ಳೆಯದು. ಅಥವಾ ಕನಿಷ್ಠ MBBS ಡಾಕ್ಟ್ರಿಗಾದರೂ ತೋರಿಸ್ಬೇಕು. ಇದೇ ಥರ ಸಿಮ್ಟಮ್ಸು ಕೆಲವೊಂದು ಸರಿ ಏನಾಗುತ್ತೆ, ಕ್ಯಾನ್ಸರಲ್ಲೂ ಇರುತ್ತೆ. ಸೊ ಅದನ್ನು ನಾವು ಟೆಸ್ಟ್ ಮಾಡಿ ನೋಡಲೇಬೇಕು. ಈಗ ಕೆಲವೊಬ್ಬರು ಡಾಕ್ಟ್ರ್ ಏನೇನು ಕ್ವಾಕ್ಸ್ ಇರ್ತಾರೆ, ಅವರು ಏನು ಓದಿರೋಲ್ಲ ಅಥವಾ ಅದ್ರ ಬಗ್ಗೆ ಜಾಸ್ತಿ ಅವ್ರಿಗೆ ಜ್ಞಾನ ಇರೋಲ್ಲ. ಆ ಡಾಕ್ಟರ್ಸ್ ಏನು ಮಾಡ್ತಾರೆ, ಸುಮ್ಮನೆ ಪೈಲ್ಸ್ ಅಂದರೆ ಹೊರಗಡೆಯಿಂದ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಬರ್ಕೊಡೋದು ಅಥವಾ ಕೆಮಿಕಲ್ ಹಾಕೋದು ಅಥವಾ ದಾರ ಕಟ್ಟೋದು ಇವೆಲ್ಲ ಮಾಡ್ತಾರೆ. ಸೊ ಬಟ್ ಒಳಗಡೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಲಿಲ್ಲಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ಕೆಲವೊಂದು ಸರಿ ಅಂದರೆ 100 ಪೇಷಂಟಲ್ಲಿ 1-2 ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಇರ್ಬೋದು. ಕ್ಯಾನ್ಸರಿಂದನೂ ಕೂಡ ಪೈಲ್ಸ್ ಆಗೋ ಚಾನ್ಸ್ ಇರುತ್ತೆ. ಈ ರಕ್ತನಾಳ ದಪ್ಪ ಆಗೋದು ಕ್ಯಾನ್ಸರಿಂದನೂ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ನಾವು ಪ್ರಾಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಅದನ್ನು ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಧನ್ಯವಾದಗಳು.